ರುದ್ರನ ಕಾರ್ ರಾಜವಂಶಿ ಮ್ಯಾನ್ಷನ್ ಪಾರ್ಕಿಂಗ್ ಏರಿಯಾದಲ್ಲಿ ನಿಂತ್ಕೊಂತು. ರುದ್ರ ಕಾರಿಂದ ಇಳಿದು ರುದಿಕಾನ ತನ್ನ ಕೈಯಲ್ಲೇ ಇಟ್ಕೊಂಡ. ನಿಶಾ ಕೂಡ ಫಾಸ್ಟ್ ಆಗಿ ಕಾರಿಂದ ಕೆಳಗಿದ್ಲು. ಅವಳು ರುದ್ರನ್ ಹತ್ರ ಬಂದು, ರುದಿಕಾನ ನನ್ ಕೊಡಿ ಮಿಸ್ಟರ್ ರಾಜವಂಶಿ, ನಾನು ಅವಳನ್ನ ನೋಡ್ಕೊಳ್ತೀನಿ ಅಂತ ಹೇಳಿದ್ಲು. ರುದ್ರ ಅವಳನ್ನ ನೋಡ್ದೇನೆ, ಹೋಗಿ ರುದಿಕಾ ಫುಡ್ ಪ್ರಿಪೇರ್ ಮಾಡಿ, ಅವಳಿಗೆ ಇವಾಗ ಹಸುವಾಗಿರ್ಬೇಕು, ನಾನು ರುದಿಕಾನ ಒಳಗ್ ಕರ್ಕೊಂಡ್ ಬರ್ತೀನಿ ಅಂದ. ನಿಶಾ ಶಾಕ್ ಆಗಿ ಅವನನ್ನ ನೋಡಿದ್ಲು. ಅವಳು ಮತ್ತೆ ಮುಂದುವರಿಸ್ತಾ, ಆದ್ರೆ ನೀವು ತುಂಬಾ ವರಿಡ್ ಆಗಿದ್ದೀರಾ, ಅಂದ್ರೆ ನಿಮ್ ಕೈ ಕೂಡ ಹರ್ಟ್ ಆಗಿದೆ, ನಿಮ್ ಹ್ಯಾಂಡ್ ಸುಟ್ಟೋಗಿದೆ, ಸೊ ನಿಮ್ಗೆ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕು, ನನಗೆ ಹೃದಿಕಾನ ಕೊಡಿ, ಹೃದಿಕಾಗೆ ಆಮೇಲೆ ಫೀಡ್ ಮಾಡಬಹುದು, ಫಸ್ಟ್ ನಿಮ್ಗೆ ಟ್ರೀಟ್ಮೆಂಟ್ ನೀಡಾಗಬೇಕು ಅಂದ್ಲು. ಅವಳು ತನ್ನ ಮಾತು ಮುಗಿಸೋಕ್ಕೂ ಮುಂಚೆನೆ ರುದ್ರ ಕೋಪದಿಂದ ಅವಳನ್ನ ನೋಡಿ, ನಾನು ಏನ್ ಹೇಳಿದೀನೋ ಅದನ್ನ ಮಾಡು ಅಂದ. ಅವನ ಆಂಗರ್ ನೋಡಿ ನಿಶಾ ತಕ್ಷಣ ಒಳಗ್ ನಡೆದ್ಲು. ಇವತ್ತು ರುದಿಕಾನ ಲೈವ್ ಆಗಿ ಬರ್ನ್ ಮಾಡೋಕೆ ಪ್ಲಾನ್ ಮಾಡಿದ್ದ ಅವಳು ಆದಿರಾ ಮೇಲೆ ರುದ್ರ ಯಾಕಷ್ಟು ಕೋಪಗೊಂಡಿದ್ದಾನೆ ಅಂತ ಅವಳಿಗೆ ಅರ್ಥನೇ ಆಗ್ಲಿಲ್ಲ. ಈ ಎಲ್ಲಾ ಪ್ಲಾನ್ ಮಾಡಿದ್ದು ನಿಶಾ ಆದ್ರೂ ಬ್ಲೇಮ್ ಆದಿರಾ ಮೇಲೆ ಬೀಳೋ ತರ ಮಾಡಿದ್ಲು. ಒಳಗ್ ಹೋದ್ಮೇಲೆ ರುದ್ರ ಬ್ಯಾಕ್ ಸೀಟ್ ಡೋರ್ ಓಪನ್ ಮಾಡಿ ಆದಿರಾಳನ್ನ ನೋಡಿ, ಹೊರಗ್ ಬಾ ಅಂದ. ಆದಿರಾ ಅವನ್ ಕಡೆ ನೋಡಿದ್ಲು. ಅವಳ ಕಣ್ಣಲ್ಲಿ ನೀರ್ ತುಂಬಿತ್ತು. ಅವಳು ಮನೆಗೆ ಯಾವಾಗ ಬಂದ್ವಿ ಅನ್ನೋದು ಕೂಡ ಅವಳಿಗೆ ಗೊತ್ತಿರ್ಲಿಲ್ಲ. ಅವಳು ತನ್ನದೇ ಆದ ಥಾಟ್ಸ್ ಅಲ್ಲಿ ಮುಳುಗಿದ್ಲು. ಅಂಡ್ ಆ ಕ್ಷಣದಲ್ಲಿ ಇವತ್ತು ರುದಿಕಾಗೆ ಏನಾಗ್ತಿತ್ತೋ ಅಂತ ನೆನಪಿಸ್ಕೊಂಡು ತುಂಬಾ ಭಯ ಬಿದ್ದಿದ್ಲು. ರುದಿಕಾನೇ ಅವಳ ಲೈಫ್ಗೆ ಒಂದೇ ಒಂದು ರೀಸನ್. ಅವಳು ಕಾರಿಂದ ಇಳಿದ್ಲು. ಅವಳ ಕಣ್ಗಳು ರುದಿಕಾ ಮೇಲೆ ಬಿತ್ತು. ಆದ್ರೆ ರುದ್ರನ ಹತ್ರ ರುದಿಕಾನ ಕೇಳೋ ಧೈರ್ಯ ಅವಳಿಗಿರ್ಲಿಲ್ಲ. ರುದಿಕಾ ಅವಳಿಂದಲೇ ಸಾಯೋ ಹಂತಕ್ಕೆ ಬಂದಿದ್ದಾಗ ಅವಳು ರುದಿಕಾನ ಹೇಗ್ ತಾನೇ ಕೇಳೋಕ್ ಸಾಧ್ಯ? ರುದ್ರ ಅವಳ ಕೈ ಹಿಡಿದು ನೆಕ್ಸ್ಟ್ ಸೆಕೆಂಡ್ ಅವಳನ್ನ ಒಳಗಡೆ ಎಳ್ಕೊಂಡು ಹೋದ. ಆದಿರಾ ಸೈಲೆಂಟ್ ಆಗಿ ಅವನ ಜೊತೆ ನಡ್ಕೊಂಡು ಹೋದ್ಲು. ಕೃಪಾ ರಾಜವಂಶಿ ಮತ್ತೆ ಅನಿಕಾ ಹಾಲ್ ಅಲ್ಲಿ ಇದ್ರು. ರುದ್ರ ಮತ್ತೆ ಆದಿರಾ ರುದ್ರನ್ ರೂಮ್ ಕಡೆ ಹೋಗೋದನ್ನ ನೋಡಿ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಬಂತು. ಮಾಲ್ ಅಲ್ಲಿ ಏನಾಯ್ತು ಅಂತ ಅವರಿಗೆ ಐಡಿಯಾನೇ ಇರ್ಲಿಲ್ಲ. ಲವ್ ಬರ್ಡ್ಸ್ ತಮ್ಮ ರೂಮ್ಗೆ ರೊಮ್ಯಾಂಟಿಕ್ ಮೂಡಲ್ಲಿ ಹೋಗ್ತಿದ್ದಾರೆ ಅಂತ ಅವರು ಅನ್ಕೊಂಡ್ರು. ಸೊ ಅವರಿಗೆ ಸ್ವಲ್ಪ ಕೂಡ ಡಿಸ್ಟರ್ಬ್ ಮಾಡ್ಲಿಲ್ಲ. ರುದ್ರ ಆದಿರಾಳನ್ನ ತನ್ನ ರೂಮ್ಗೆ ಕರ್ಕೊಂಡು ಹೋದ. ನೆಕ್ಸ್ಟ್ ಸೆಕೆಂಡ್ ರಿಮೋಟ್ ಇಂದ ಡೋರ್ ಲಾಕ್ ಮಾಡಿ ರುದಿಕಾನ ಬೆಡ್ ಮೇಲೆ ಮಲಗಿಸ್ದ. ಆದಿರಾ ತನ್ನ ಮುಖ ಕೆಳಗೆ ಹಾಕೊಂಡ್ಲು. ಸಾರಿ ರಾಜವಂಶಿ ಸರ್, ಆ ಫೈರ್ ಹೇಗ್ ಸ್ಟಾರ್ಟ್ ಆಯ್ತು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಾನು ನಂಬಿ ಅದನ್ನ. ಅವಳು ಮಾತು ಮುಗಿಸೋಕ್ಕೂ ಮುಂಚೆನೆ ರುದ್ರ ಕ್ಯಾಬಿನೆಟ್ ಕಡೆ ಹೋದ. ಆದಿರಾ ಒಂದ್ ಕ್ಷಣ ಸೈಲೆಂಟ್ ಆಗಿ ಮತ್ತೆ ಹೇಳಿದ್ಲು, ಈಗ ನನಗೆ ಅರ್ಥ ಆಯ್ತು, ಮೇ ಬಿ ನನ್ನ ಕೈಯಲ್ಲಿ ಹೃದಿಕಾನ ನೋಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದು. ಮೇ ಬಿ ನನ್ನ ರೆಸ್ಪಾನ್ಸಿಬಿಲಿಟಿ ಯಾವಾಗ ಫುಲ್ಫಿಲ್ ಮಾಡಲಿಲ್ಲ. ಅವಳು ಹೀಗೆ ಹೇಳ್ತಿದ್ದಂಗೆ ಸಡನ್ ಆಗಿ ಬಟ್ಟೆ ಹರಿಯೋ ಸೌಂಡ್ ಕೇಳಿಸ್ತು. ಅಂಡ್ ಅದು ಬೇರೆ ಯಾರದ್ದು ಅಲ್ಲ, ಅವಳದೇ. ರುದ್ರ ಅವಳ ಹೆಗಲ ಮೇಲೆ ಹಾಕಿದ್ದ ಜಾಕೆಟ್ ನ ತೆಗೆದು ಅವಳ ಹಿಂದೆಯಿಂದಾನೆ ಅವಳ ಕುರ್ತಿನ ಹರಿದ ಹಾಕ್ದ. ಅವನು ಆದಿರಾಳ ಬಟ್ಟೆಗಳನ್ನ ಅರ್ಧ ಹಾಕ್ತಿದಂತೆ ಆ ಕುರ್ತಿ ಅವಳ ಶೋಲ್ಡರ್ ಕೆಳಗಡೆ ಜಾರಿ ನೇರವಾಗಿ ನೆಲಕ್ ಬಿತ್ತು. ಅವಳ ಮೇಲ್ಭಾಗದ ದೇಹ ಒಳ ಉಡುಪುಗಳಲ್ಲಿ ಮಾತ್ರ ಇತ್ತು. ಆದಿರ ಕಣ್ಗಳು ಶಾಕ್ ಅಲ್ಲಿ ದೊಡ್ಡದಾದ್ವು. ಟ್ರಯಲ್ ರೂಮ್ ಒಳಗಡೆ ಹೋದಾಗ ಅವಳ ಬಟ್ಟೆ ಆಲ್ರೆಡಿ ಹರಿದಿತ್ತು, ಆದ್ರೆ ಕನಿಷ್ಠ ಮುಂಭಾಗದಲ್ಲಿ ದೇಹವನ್ನ ಕವರ್ ಮಾಡಿತ್ತು. ಬಟ್ ಈಗ ಹರಿದ ಕುರ್ತಿ ನೆಲದ ಮೇಲೆ ಬಿದ್ದಿತ್ತು. ಅವಳ ತಕ್ಷಣ ತನ್ನ ಕೈಯಿಂದ ತನ್ನ ದೇಹವನ್ನ ಮುಚ್ಕೊಂಡ್ಲು. ಅವಳಿಗೆ ಉಸಿರಾಡೋದೇ ಕಷ್ಟ ಆಗ್ತಿತ್ತು. ರುದ್ರ ಅವಳ ಹಿಂದೆ ನಿಂತು ಅವಳ ಬೆನ್ನನ್ನ ಗಮನಿಸ್ದ. ಅಲ್ಲಿ ತುಂಬಾ ಡೀಪ್ ಆದ ಗಾಯಗಳಿದ್ವು. ಸ್ಕ್ರಾಚಸ್ ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಅಂಡ್ ಅದ್ರ ಮೇಲೆ ಬ್ಲಡ್ ಡ್ರಾಪ್ ಇತ್ತು. ಅದನ್ನ ನೋಡಿ ರುದ್ರನ ಹಾರ್ಟ್ ಒಂದು ಕ್ಷಣ ಜರ್ಜರಿತವಾಯಿತು. ನೆಕ್ಸ್ಟ್ ಸೆಕೆಂಡ್ ಅವನ ಮೆಡಿಕಲ್ ಕಿಟ್ ಓಪನ್ ಮಾಡಿ ಕಾಟನ್ಗೆ ಡೆಟಾಲ್ ಹಚ್ಕೊಂಡು ಅವಳ ಗಾಯಗಳನ್ನ ಕ್ಲೀನ್ ಮಾಡೋಕೆ ಶುರು ಮಾಡ್ದ. ಆದಿರ ಕಣ್ಣಲ್ಲಿ ನೀರ್ ಬರ್ತಿತ್ತು. ಅವಳು ಕಣ್ಣನ್ನ ಟೈಟ್ ಆಗಿ ಕ್ಲೋಸ್ ಮಾಡ್ಕೊಂಡು ಲಿಪ್ಸ್ನ ಇಸ್ಕದ್ಲು. ರುದ್ರ ತನ್ನ ಮೇಲೆ ಕೋಪ ಮಾಡ್ಕೋತಾನೆ ಅಂತ ಅನ್ಕೊಂಡಿದ್ಲು. ಆದ್ರೆ ಇಲ್ಲಿ ರುದ್ರ ತನ್ನ ಗಾಯಗಳನ್ನ ಕ್ಯೂರ್ ಮಾಡ್ತಾ ಇದ್ದ. ಗಾಯಗಳನ್ನ ಚೆನ್ನಾಗಿ ಕ್ಲೀನ್ ಮಾಡಿದ್ಮೇಲೆ ಅವನು ಆಯಿಂಟ್ಮೆಂಟ್ ಹಚ್ಚೋಕೆ ಶುರು ಮಾಡ್ದ. ಅವನ ಬೆರಳುಗಳು ಕಂಟಿನ್ಯೂಸ್ ಆಗಿ ಆದಿರಾಳ ಬೆನ್ನ ಮೇಲೆ ಮೂವ್ ಆಗ್ತಿದ್ವು. ಆದಿರ ತನ್ನ ಮುಷ್ಟಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಲು. ಆಯಿಂಟ್ಮೆಂಟ್ ನ ಬೆನ್ನಿಗೆಲ್ಲ ಹಚ್ಚಿದ್ಮೇಲೆ ರುದ್ರ ತನ್ನ ಜಾಕೆಟ್ ಎತ್ತಿ ಅವಳ ಭುಜದ ಮೇಲೆ ಹಾಕ್ದ. ಆದಿರ ತಕ್ಷಣ ಅದನ್ನ ತನ್ನ ಕೈಯಿಂದ ಗಟ್ಟಿಯಾಗಿ ಹಿಡ್ಕೊಂಡ್ಲು. ನೆಕ್ಸ್ಟ್ ಸೆಕೆಂಡ್ ರುದ್ರ ಮತ್ತೆ ಆದಿರಾಳ ರಿಸ್ಟ್ ಇಟ್ಕೊಂಡು ಬೆಡ್ ಕಡೆ ಕರ್ಕೊಂಡು ಹೋದ.
ಆದಿರಾ ಒಂದ್ ಕೈಯಲ್ಲಿ ಜಾಕೆಟ್ ಇಟ್ಕೊಂಡಿದ್ಲು, ಇನ್ನೊಂದ್ ಕೈ ರುದ್ರನ್ ಕೈಯಲ್ಲಿತ್ತು. ರುದ್ರ ಏನ್ ಮಾಡ್ತಿದ್ದಾನೆ ಅಂತ ಅವಳಿಗೆ ಅರ್ಥನೇ ಆಗ್ತಿರ್ಲಿಲ್ಲ. ರುದ್ರ ಬೆಡ್ ಮೇಲೆ ಕೂತು ಅವಳನ್ನ ತನ್ನ ತೊಡೆ ಮೇಲೆ ಎತ್ಕೊಂಡು ತನ್ನ ತೋಳುಗಳಲ್ಲಿ ಟೈಟ್ ಆಗಿ ಅಪ್ಕೊಂಡ. ಅವನ್ ಹಾಗೆ ಮಾಡ್ತಿದಂತೆಯೇ ಆದಿರಾ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು. ಆ ಕ್ಷಣದಲ್ಲಿ ಅವಳ ಅಳು ತುಂಬಾ ಇಂಟೆನ್ಸ್ ಆಗಿತ್ತು. ಅಂಡ್ ಅವಳನ್ನ ಆ ರೀತಿ ಅಳೋದನ್ನ ನೋಡಿ ರುದ್ರ ಅವಳನ್ನ ತನ್ನ ತೋಳುಗಳಲ್ಲಿ ಇನ್ನೂ ಟೈಟ್ ಆಗಿ ಹಿಡ್ಕೊಂಡ. ಅವನು ಅವಳ ಫೇಸ್ ಮೇಲೆ ಕೈ ಇಟ್ಟು, ನಮ್ ಹಾರ್ಟ್ ಬೀಟ್ಗೆ ಏನೂ ಆಗಿಲ್ಲ, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಫೈನ್ ಅಂದ. ಆದಿರಾ ಅಳ್ತಾನೆ, ಆದ್ರೆ ಅವಳಿಗೇನಾದ್ರೂ ಆಗಿದ್ರೆ ರಾಜವಂಶಿ ಸರ್, ಅದು ನನ್ನಿಂದಾಗಿ. ನಾನು ಲೈಫ್ ಲಾಂಗ್ ನನ್ನನ್ನೇ ಕ್ಷಮಿಸ್ಕೊಳಕ್ ಆಗಲ್ಲ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವು ನಂಬೋಕೆ ಸಾಧ್ಯ ಇದ್ರೆ ಪ್ಲೀಸ್ ನಂಬಿ. ನಾನು ನಿಜವಾಗ್ಲೂ ಹುದಿಕನ ನನಗಿಂತ ಜಾಸ್ತಿ ಲವ್ ಮಾಡ್ತೀನಿ. ನಾನ್ ನಿಮ್ಗೆ ಪ್ರೂಫ್ ಕೊಡೋಕ್ ಆಗಿದ್ರೆ ಅಂದ್ಲು. ಅವಳ ಮಾತು ಮುಗಿಸೋಕ್ಕೂ ಮುಂಚೆನೆ ರುದ್ರ ಅವಳ ಮುಖವನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು, ನೀನ್ ನನ್ಗೆ ಇದನ್ನೆಲ್ಲ ಹೇಳ್ಬೇಕಾಗಿಲ್ಲ. ನೀನ್ ನಿಜವಾಗ್ಲೂ ಹಾರ್ಟ್ ಬೀಟ್ನ ತುಂಬಾ ಲವ್ ಮಾಡ್ತೀಯ ಅಂತ ನನಗೆ ಗೊತ್ತು. ನನ್ಗೆ ಯಾವುದೇ ಪ್ರೂಫ್ ಅವಶ್ಯಕತೆ ಇಲ್ಲ. ನಿನ್ ಪ್ರೀತಿಯನ್ನ ವರ್ಡ್ಸ್ ಇಂದ ತೋರ್ಸೋಕೆ ಆಗಲ್ಲ. ನೀನ್ ಅವಳಿಗೆ ಮಾಡೋ ಕೆಲ್ಸಗಳಿಂದ ತೋರಿಸ್ತೀಯ. ಅವಳ ರಿಯಲ್ ಮದರ್ ಇಲ್ಲಿದ್ರು ಅವಳನ್ನ ಉಳ್ಸೋಕೆ ತನ್ನ ಪ್ರಾಣನೇ ಪಣಕ್ಕಿಡ್ತಿರ್ಲಿಲ್ವೇನೋ. ಅವಳನ್ನ ಉಳ್ಸೋಕೆ ನೀನ್ ಪಟ್ ನೋವು ನನ್ಗೆ ಅರ್ಥ ಆಗ್ತಿದೆ ಆದಿರಾ. ನೀನ್ ನನ್ಗೆ ಏನು ಪ್ರೂವ್ ಮಾಡೋಕ್ ಬೇಕಾಗಿಲ್ಲ. ಅಂಡ್ ರುದಿಕಾ ವಿಚಾರಕ್ಕೆ ಬಂದ್ರೆ ಅವಳು ಕಂಪ್ಲೀಟ್ ಆಗಿ ಫೈನ್ ಆಗಿದ್ದಾಳೆ, ಅವಳಿಗೇನೂ ಆಗಿಲ್ಲ ಅಂದ. ನೀವು ನನ್ ಮೇಲೆ ಕೋಪ ಮಾಡ್ಕೊಂಡಿಲ್ವಾ ಅಂತ ಆದಿರಾ ಅಳ್ತಾ ಕೇಳಿದ್ಲು. ರುದ್ರ ತನ್ನ ತಲೆಯನ್ನ ಅಲ್ಲಾಡಿಸಿ, ಇಲ್ಲ, ಅದಕ್ಕೆ ಚಾನ್ಸೇ ಇಲ್ಲ. ನೀನ್ ನನ್ ಮೇಲೆ ತುಂಬಾ ಕೋಪ ಮಾಡ್ಕೋಬೇಕು. ನೀನು ನಿನ್ ಹಾರ್ಟ್ ಬೀಟ್ನ ತುಂಬಾ ಲವ್ ಮಾಡ್ತೀಯ ಅಂತ ನನ್ಗೆ ಗೊತ್ತು. ಸೊ ನನ್ನಿಂದಾಗಿ ಅವಳಿಗೆ ಏನಾದ್ರೂ ಆಗಿದ್ರೆ ನೀನ್ ಕೋಪ ಮಾಡ್ಕೋತೀಯ. ನಿನ್ನೆಲ್ಲಾ ಕೋಪವನ್ನ ನನ್ ಮೇಲೆ ತೋರಿಸ್ಬೋದು. ನಾನಿವತ್ತು ನಿನ್ಗೆ ಯಾವುದಕ್ಕೂ ಆನ್ಸರ್ ಮಾಡಲ್ಲ. ರುದ್ರ ಅವಳನ್ನ ನೋಡಿ, ಆದ್ರೆ ನನ್ಗೆ ನಿನ್ ಮೇಲೆ ಕೋಪ ಇಲ್ದಿರುವಾಗ ನಾನ್ ಯಾಕೆ ಆಂಗರ್ ತೋರಿಸ್ಲಿ? ನಾನ್ ಕೋಪ ಮಾಡ್ಕೊಂಡಿದ್ರೆ ನಿನ್ಗೆ ಹೇಳ್ತಿದ್ದೆ, ಆದ್ರೆ ನನಗೆ ರಿಯಲಿ ಯಾವುದೇ ಕೋಪ ಇಲ್ಲ ಅಂದ. ಆದಿರಾ ಅವನನ್ನೇ ದಿಟ್ಟಿಸಿ ನೋಡ್ತಿದ್ಲು. ರುದ್ರ ಮತ್ತೆ ಕೇಳ್ದ, ನಾನು ನಂಬಲ್ವಾ ನೀನು? ಆದಿರಾ ಬೇಡ ಅಂತ ತಲೆಯನ್ನ ಅಲ್ಲಾಡಿಸಿ ನೆಕ್ಸ್ಟ್ ಸೆಕೆಂಡ್ ರುದ್ರ ಲೈಟ್ ಆಗಿ ಸ್ಮೈಲ್ ಮಾಡಿ, ಪರವಾಗಿಲ್ಲ, ನಾನು ಇದನ್ನ ಕನ್ವಿನ್ಸ್ ಮಾಡ್ತೀನಿ ಅಂದ. ಹೇಳ್ತಾ ಹೇಳ್ತಾ ಅವನು ಸಡನ್ ಆಗಿ ಆದಿರಾಳನ್ನ ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ಹೊರಗ್ದ. ಆದಿರಾ ಶಾಕ್ ಅಲ್ಲಿ ಅವನನ್ನ ನೋಡ್ತಿದ್ಲು. ಅಷ್ಟರಲ್ಲಿ ರುದ್ರನ ಲಿಪ್ಸ್ ಅವಳ ಲಿಪ್ಸ್ ಮೇಲೆ ಬಿದ್ವು ಅಂಡ್ ಅವಳ ಕಣ್ಣುಗಳು ತಾನಾಗಿಯೇ ಕ್ಲೋಸ್ ಆದ್ವು. ರುದ್ರ ಅವಳನ್ನ ತುಂಬಾನೇ ಸಾಫ್ಟ್ ಆಗಿ ಕಿಸ್ ಮಾಡ್ತಿದ್ದ. ಆದಿರಾ ಹೊಟ್ಟೆಲಿ ಬಟರ್ಫ್ಲೈ ಹಾರಾಡ್ತಿರೋ ಫೀಲ್ ಆಗ್ತಿತ್ತು. ರುದ್ರ ಅವಳನ್ನ ಆಲ್ರೆಡಿ ತುಂಬಾ ಸಾರಿ ಕಿಸ್ ಮಾಡಿದ್ದ. ಇವತ್ತು ಬೆಳಿಗ್ಗೆ ಕೂಡ ಕಿಸ್ ಮಾಡಿದ್ದ. ಆದ್ರೆ ಇವತ್ತಿನ ಈ ಕಿಸ್ ತುಂಬಾ ಡಿಫ್ರೆಂಟ್ ಆಗಿತ್ತು ಅಂಡ್ ನಿಜವಾಗ್ಲೂ ತುಂಬಾ ಸ್ಪೆಷಲ್ ಆಗಿತ್ತು. ಈ ಕಿಸ್ ಅವಳಿಗೆ ತುಂಬಾ ಒಂಥರ ಸಾಂತ್ವನ ಕೊಡ್ತಾ ಇತ್ತು. ಅವಳ ಕೈಗಳು ರುದ್ರನ ಭುಜದ ಮೇಲೆ ಗಟ್ಟಿಯಾಗಿ ಹಿಡ್ಕೊಂಡ್ವು. ಅವಳು ಸ್ಲೋ ಆಗಿ ರೆಸ್ಪಾಂಡ್ ಮಾಡ್ತಿದ್ಲು. ಅವಳ ಕಣ್ಣಲ್ಲಿ ಬರ್ತಿದ್ದ ಕಣ್ಣೀರು ಕಂಪ್ಲೀಟ್ ಆಗಿ ನಿಂತು ಹೋಗಿತ್ತು. ರುದ್ರ ಕೆಲವೊಮ್ಮೆ ಅವಳ ಅಪ್ಪರ್ ಲಿಪ್, ಕೆಲವೊಮ್ಮೆ ಲೋವರ್ ಲಿಪ್, ಹೀಗೆ ಅವಳನ್ನ ತುಂಬಾ ಡೀಪ್ ಆಗಿ ಕಿಸ್ ಮಾಡ್ತಿದ್ದ. ಸುಮಾರು 5 ಮಿನಿಟ್ಸ್ ಆದ್ಮೇಲೆ ಅವನು ಆದಿರಾಳ ಲಿಪ್ಸ್ನ ರಿಲೀಸ್ ಮಾಡಿ ತನ್ನ ಮುಖವನ್ನ ಎತ್ದ. ಆದಿರಾ ತನ್ನ ಕಣ್ಗಳನ್ನ ದೊಡ್ಡದಾಗಿ ತೆರೆದು ಅವನನ್ನೇ ನೋಡ್ತಿದ್ಲು. ರುದ್ರನ್ ದೃಷ್ಟಿ ಕೂಡ ಅವಳ ಮೇಲೇನೆ ಆಳವಾಗಿ ನೆಟ್ಟಿತ್ತು. ಅವನು ಅವಳನ್ನ ನೋಡ್ ಕೇಳ್ದ, ಇನ್ನೇನ್ ಪ್ರೂಫ್ ಬೇಕು ನಿನ್ಗೆ? ಆದಿರಾಳಿಗೆ ರುದ್ರನ್ಗೆ ಏನ್ ಆನ್ಸರ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವಳ ಮುಖ ತಿರುಗಿಸ್ಕೊಂಡ್ಲು. ರುದ್ರನ್ ಕಡೆ ನೋಡೋಕೆ ಅವಳಿಗೊಂಥರ ವಿಚಿತ್ರವಾದ ನಾಚಿಕೆ ಆಗ್ತಿತ್ತು. ಅವನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಅವಳಿಗೆ ಆಗ್ತಿರ್ಲಿಲ್ಲ. ರುದ್ರನ ಲಿಪ್ಸ್ ಮೇಲೆ ಒಂದು ಲೈಟ್ ಸ್ಮೈಲ್ ಇತ್ತು. ಆದಿರಾಳ ಹಾರ್ಟ್ ಬೀಟ್ ಎಷ್ಟೋ ಸಾರಿ ಜಾಸ್ತಿ ಆಗಿತ್ತು, ಆದ್ರೆ ಇವತ್ ನಡೆದಿದ್ ಮಾತ್ರ ನಿಜವಾಗ್ಲೂ ಡಿಫ್ರೆಂಟ್ ಆಗಿತ್ತು. ಈಶಾಳನ್ನ ರುದ್ರ ಅಸಹ್ಯವಾಗಿ ದ್ವೇಷಿಸ್ತಿದ್ದ. ಯಾಕಂದ್ರೆ ತಾಯಿಯಾಗಿ ಅಂತ ಕ್ರೂರ ಕೆಲಸ ಮಾಡಿದ್ಲು. ಆದ್ರೆ ಆದಿರಾ ತಾಯಿ ಆಗಿರ್ದಿದ್ರು ರುದಿಕಾಗೆ ಒಬ್ಬ ಪರ್ಫೆಕ್ಟ್ ಮದರ್ ಆಗಿದ್ಲು. ಅವಳು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ರುದಿಕಾನ ಕಾಪಾಡಿದ್ದು ರುದ್ರನ್ ಮನ್ಸಲ್ಲಿ ಆದಿರಾ ಬಗ್ಗೆ ಒಂದು ಸ್ಪೆಷಲ್ ಪ್ಲೇಸ್ ಕ್ರಿಯೇಟ್ ಮಾಡಿತ್ತು. ರುದ್ರ ಮತ್ತು ಆದಿರಾ ಏನಾದ್ರೂ ಹೇಳೋಕೆ ಮುಂಚೆ ರುದಿಕಾ ಕಣ್ಬಿಟ್ಟು ಅಳೋಕೆ ಸ್ಟಾರ್ಟ್ ಮಾಡಿದ್ಲು.
ಇಬ್ರು ಅವಳನ್ನ ನೋಡಿ ಎತ್ಕೊಳಕ್ ಹೋದ್ರು. ಆದ್ರೆ ರುದ್ರ ಹೃದಿಕಾನ ತಾನೇ ಎತ್ಕೊಂಡು ಆದಿರಾ ಕಡೆ ನೋಡಿ, ನೀನು ರೆಸ್ಟ್ ಮಾಡು, ನಾನ್ ಹೃದಿಕಾನ ನೋಡ್ಕೊಳ್ತೀನಿ. ಅವಳು ಫೈನ್ ಆಗಿದ್ದಾಳೆ, ಬಟ್ ಹಸ್ವಾಗಿರ್ಬೇಕು. ನಿಶಾಳನ್ನ ಫುಡ್ ಪ್ರಿಪೇರ್ ಮಾಡೋಕ್ ಹೇಳಿದೀನಿ, ಸ್ವಲ್ಪ ಹೊತ್ತಲ್ಲೇ ಅವಳನ್ನ ವಾಪಸ್ ತರ್ತೀನಿ ಅಂದ. ಹೀಗೆ ಹೇಳ್ತಾ ಅವನು ಹೃದಿಕಾನ ಮಡ್ಲಲ್ಲಿ ಇಟ್ಕೊಂಡು ಬೆಡ್ಡಿಂದ ಎದ್ದ. ಅವನು ಹೊರಡೋಕ್ಕೂ ಮುಂಚೆ ಆದಿರಾ ಅವನ್ ಕೈ ಹಿಡಿದು ತಡೆದ್ಲು. ರುದ್ರ ಪ್ರಶ್ನಾರ್ಥಕವಾಗಿ ಅವಳನ್ನ ನೋಡ್ದ. ಆದಿರಾ ಅವನ್ ಕಣ್ಣನ್ನೇ ನೋಡ್ತಾ, ನನ್ ಮೇಲ್ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂದ್ಲು. ಇದ್ ಕೇಳಿ ರುದ್ರ ಲೈಟ್ ಆಗಿ ಸ್ಮೈಲ್ ಮಾಡಿ, ನಿನ್ ಮನ್ಸಲ್ಲಿ ಯಾವುದೇ ತಪ್ಪು ಇಟ್ಕೋಬೇಡ. ನಾನು ಹೃದಿಕಾಗೋಸ್ಕರ ನಿನ್ಗೆ ಟ್ರಸ್ಟ್ ಮಾಡ್ದೆ. ನಾನ್ ನಿನ್ನ ಲವ್ ಮಾಡ್ತಿದ್ದೀನಿ ಅಥವಾ ನಿನ್ ಬಗ್ಗೆ ನನ್ಗೆ ಫೀಲಿಂಗ್ಸ್ ಇದೆ ಅಂತೆಲ್ಲ ಅನ್ಕೋಬೇಡ ಅಂದ. ಅವನ್ ಮಾತುಗಳಿಗೆ ಆದಿರ ತುಂಬಾ ಇಂಟೆನ್ಸ್ ಆಗಿ ನೋಡಿದ್ಲು. ರುದ್ರ ಅವಳ ಕೈ ಬಿಡ್ತಾ, ಸ್ವಲ್ಪ ರೆಸ್ಟ್ ತಗೋ, ನಿನ್ ಮೈಂಡ್ ತುಂಬಾ ಟಯರ್ಡ್ ಆಗಿದೆ ಅಂತ ನನಗ್ ಫೀಲ್ ಆಗ್ತಿದೆ. ಅದಕ್ಕೆ ಈ ತರಹದ ಬರ್ಡನ್ ಅಡ್ಜಸ್ಟ್ ಆಗಿಲ್ಲ ಅಲ್ವಾ, ಸೊ ಈಗ ಅದಕ್ಕೆ ಸ್ವಲ್ಪ ರೆಸ್ಟ್ ಬೇಕು ಅಂದ. ರುದ್ರ ಕೊನೆಗೂ ಲೈಟ್ ಆಗಿ ಸ್ಮೈಲ್ ಮಾಡ್ದ. ಅದನ್ನ ನೋಡಿ ಆದಿರಾ ಅವಳನ್ನೇ ಇಂಟೆನ್ಸ್ ಆಗಿ ನೋಡಿದ್ಲು. ಏನೇ ಆಗ್ಲಿ, ರುದ್ರ ಆದಿರಾಳನ್ನ ಟೀಸ್ ಮಾಡೋದನ್ನ ಬಿಡ್ತಿರ್ಲಿಲ್ಲ. ಆದ್ರೆ ಆದಿರಾ ಕೂಡ ಕಮ್ಮಿ ಇರ್ಲಿಲ್ಲ. ಅವಳು ಅವನನ್ನ ನೋಡಿ ತಕ್ಷಣ, ಹೃದಿಕಾ ವಿಚಾರದಲ್ಲೂ ನೀನು ನಿಶಾಳನ್ನ ಟ್ರಸ್ಟ್ ಮಾಡ್ತೀಯಾ, ಅದಕ್ಕೆ ಹೃದಿಕಾನ ಅವಳ ಕೈಗೆ ಕೊಡ್ತೀಯಾ ಅಲ್ವಾ, ಹಾಗಾದ್ರೆ ಅವಳಿಗೆ ನೀನು ಎಂದಾದ್ರೂ ಕಿಸ್ ಮಾಡಿದ್ಯಾ, ಅಂದ್ರೆ ನೀನ್ ನನ್ ಕೊಟ್ಟ ಕಾನ್ಫಿಡೆನ್ಸ್ ಕಿಸ್ ತರಾನೇ ನಿನ್ಗ ಅವಳ ಕಡೆಯಿಂದ ಅಷ್ಟು ಕಿಸ್ ಸಿಗುತ್ತಾ ಅಂದ್ಲು. ರುದ್ರ ಅವಳ ಪ್ರಶ್ನೆಗೆ ಶಾಕ್ ಆದ. ತಕ್ಷಣ, ನೀನ್ ತುಂಬಾ ಜಾಸ್ತಿ ಮಾತಾಡ್ತಿದ್ಯಾ ಅಂದ. ಆದಿರಾ ಬೆಡ್ ಮೇಲೆ ಮಲಗಿ, ಫೈನ್, ನಾನ್ ಬಾಯ್ ಮುಚ್ಕೊಳ್ತೀನಿ ಅಂದ್ಲು. ಅಷ್ಟೇ, ಅವಳು ಕಣ್ಣು ಮುಚ್ಕೊಂಡ್ಲು. ಆದಿರಾ ಸಡನ್ ಆಗಿ ಸೈಲೆಂಟ್ ಆಗಿರೋದನ್ನ ನೋಡಿ ರುದ್ರನ್ಗೆ ಒಂದು ಸ್ಟ್ರೇಂಜ್ ಫೀಲಿಂಗ್ ಆಯ್ತು. ಆದಿರಾ ಏನಾದ್ರೂ ಮಾತಾಡ್ತಾಳೆ ಅನ್ನೋ ಆಸೆಯಲ್ಲಿ ಅವನು ಸ್ವಲ್ಪ ಹೊತ್ತು ಅವಳನ್ನೇ ನೋಡ್ತಿದ್ದ. ಯಾಕಂದ್ರೆ ಸೈಲೆಂಟ್ ಆಗಿರೋದು ಆದಿರಾ ಜಾಯಮಾನಕ್ಕೆ ಬಂದ ವಿಷಯ ಅಲ್ಲ. ಆದ್ರೆ ಅವಳು 5 ಮಿನಿಟ್ಸ್ ಆದ್ರೂ ಏನು ಮಾತಾಡ್ಲಿಲ್ಲ ಅಂದಾಗ ಅವನು ಹೃದಿಕಾನ ತನ್ನ ಆರ್ಮ್ಸ್ ಅಲ್ಲಿ ತಗೊಂಡು ಆಚೆ ಹೋಗೋಕೆ ಸ್ಟಾರ್ಟ್ ಮಾಡ್ದ. ಸಡನ್ ಆಗಿ ಆದಿರಾ, ನಾನು ಕಿಸ್ ಬಗ್ಗೆ ಹೇಳಿದ್ದು ಏನಂದ್ರೆ, ಆ ವಿಚ್ಗೆ ನಿಜವಾಗ್ಲೂ ಕಿಸ್ ಮಾಡೋಕೆ ಹೋಗ್ಬೇಡ. ನಿಮ್ಮಿಬ್ರು ಮಧ್ಯ ಆ ಥರ ಏನು ನಡೆದಿಲ್ಲ ಅಂತ ನನಗೆ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ, ನಾನು ಇದನ್ನ ಹೇಳ್ಬಾರ್ದು. ಆದ್ರೆ ಏನಾದ್ರೂ ಹಾಗೆ ನಡೆದ್ರೆ ನನಗೆ ನಿಜವಾಗ್ಲೂ ಜಲಸ್ ಆಗುತ್ತೆ ಅಂದ್ಲು. ಹೀಗೆ ಹೇಳ್ತಿದ್ದಂಗೆ ಅವಳ ಮುಖ ಸ್ವಲ್ಪ ರೆಡ್ ಆಯ್ತು. ಅಂಡ್ ರುದ್ರ ಅವಳನ್ನ ಸ್ಟೇರ್ ಮಾಡ್ತಿದ್ದ. ಅವಳ ಫೇಸ್ ಅಲ್ಲಿ ಒಂದು ಚಾರ್ಮಿಂಗ್ ಸ್ಮೈಲ್ ಬಂತು. ಅಂಡ್ ತುಂಬಾ ಇಂಟೆನ್ಸ್ ವಾಯ್ಸ್ ಅಲ್ಲಿ ಅವನು ಹೇಳ್ದ, ಸೈಲೆಂಟ್ ಆಗಿ ಮಲ್ಗು, ಇಲ್ಲ ಅಂದ್ರೆ ನಾನು ನಿನ್ನ ಸುಟ್ಟು ಬೂದಿ ಮಾಡ್ತೀನಿ. ಜಲಸಿ ಬಗ್ಗೆ ಅಲ್ಲ, ನಾನು ಅವಳನ್ನ ಈಗಲೇ ಕೊನೆಗೆ ಕರ್ಕೊಂಡು ಬಂದು ಆಮೇಲೆ ಮಲಗಿಸ್ತೀನಿ. ಅವನು ಸೈಲೆಂಟ್ ಆದ. ಆದ್ರೆ ಆದಿರಾ ಅವನು ಏನ್ ಹೇಳ್ತಿದ್ದಾನೆ ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ಲು. ಅವಳು ಮುಖ ಮುಚ್ಚಿ ಮುಸಿ ಮುಸಿ ನಗ್ತಾ, ನಿನ್ನ ಆ ಪಂಪ್ಕಿನ್ ತರಹದ ಬಾಯಿ ಕೆಲವೊಮ್ಮೆ ಅದು ತುಂಬಾ ಸ್ವೀಟ್ ಮಾತು ಹೇಳುತ್ತೆ, ಆದ್ರೆ ಕೆಲವೊಮ್ಮೆ ಅದು ಫುಲ್ ಬಿಟ್ಟರ್ ಮಾತು ಹೇಳುತ್ತೆ. ಇವಾಗ್ಲೇ ಇಲ್ಲಿಂದ ಹೋಗು, ನೀನ್ ನನ್ನ ಮೂಡ್ನ ಸ್ಪಾಯ್ಲ್ ಮಾಡಿದ್ಯಾ ಅಂದ್ಲು. ಅವಳು ಇನ್ನೊಂದು ಸೈಡ್ಗೆ ತಿರುಗಿ ಕಣ್ಣು ಮುಚ್ಕೊಂಡ್ಲು. ರುದ್ರ ಲೈಟ್ ಆಗಿ ಸ್ಮೈಲ್ ಮಾಡಿ ಲೈಟ್ ಆಫ್ ಮಾಡಿ ರೂಮಿಂದ ಆಚೆ ಹೋದ. ಆದ್ರೆ ಹೋದ್ಮೇಲೂ ಅವನ ಮುಖದಲ್ಲಿ ಒಂದು ಚಾರ್ಮಿಂಗ್ ಸ್ಮೈಲ್ ಹಾಗೆ ಇತ್ತು. ಅವನು ಕೆಳಗಡೆ ಬರ್ತಿದ್ದಂತೆಯೇ ಅವನ ಕಣ್ಣು ಹಾಲಲ್ಲಿ ಸೋಫಾ ಮೇಲೆ ಕೂತು ತನಗೋಸ್ಕರ ವೇಟ್ ಮಾಡ್ತಿದ್ದ ನಿಶಾ ಮೇಲೆ ಬಿತ್ತು. ರುದ್ರನ್ ನೋಡಿದ ತಕ್ಷಣ ಅವಳು ಸೋಫಾಯಿಂದ ಎದ್ದು ರುದ್ರನ್ ಹತ್ರ ಬಂದು ಸ್ಮೈಲ್ ಮಾಡ್ತಾ, ನೀವು ತುಂಬಾ ಟೈಮ್ ತಗೊಂಡ್ರಿ ಮಿಸ್ಟರ್ ರಾಜವಂಶಿ, ನಾನು ನಿಮ್ಗೋಸ್ಕರ ವೇಟ್ ಮಾಡ್ತಿದ್ದೆ ಅಂದ್ಲು. ರುದ್ರ ತಕ್ಷಣ ಆನ್ಸರ್ ಮಾಡ್ತಾ, ಹಾಗಾದ್ರೆ ನೀನ್ ನನ್ಗೇನಾದ್ರೂ ಫೇವರ್ ಮಾಡ್ತಿದ್ಯಾ, ನೀನ್ ನನಗೋಸ್ಕರ ಕೆಲಸ ಮಾಡ್ತಿದ್ಯಾ, ಸೊ ನನಗೋಸ್ಕರ ವೇಟ್ ಮಾಡೋದು ನಿನ್ ಕೆಲ್ಸದ ಒಂದು ಪಾರ್ಟ್. ಇವಾಗ ವೇಟ್ ಮಾಡೋದ್ರಲ್ಲಿ ನಿನ್ಗೆ ಪ್ರಾಬ್ಲಮ್ ಇದ್ರೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ, ನೀನ್ ಇನ್ನೂ ಯಾಕೆ ಹೊರಟೋಗಿಲ್ಲ ಅಂದ. ಇದನ್ ಕೇಳಿ ನಿಶಾ ಮುಖ ಕಳೆಗೊಂಡಿತು. ಅವಳು ಮೃದುವಾಗಿ, ಏನಾಯ್ತು ಮಿಸ್ಟರ್ ರಾಜವಂಶಿ, ನೀವು ನನ್ ಮೇಲೆ ಏನಾದ್ರೂ ಕೋಪ ಮಾಡ್ಕೊಂಡಿದ್ದೀರಾ, ನಾನೇನಾದ್ರೂ ತಪ್ಪು ಮಾಡೋದ್ನಾ, ನನಗ್ ತಿಳಿದ ಮಟ್ಟಿಗೆ ನಾನು ಹಾಗೇನು ಮಾಡಿಲ್ಲ. ನೀವು ಮಿಸ್ ಆದಿರಾ ಮೇಲೆ ಕೋಪ ಮಾಡ್ಕೊಳ್ಬೇಕಿತ್ತು, ಅವಳಿಂದಾಗಿ ಇಂದು ನಮ್ ಹೃದಿಕಾಗೆ ಏನಾದ್ರೂ ಆಗಿದ್ರೆ ಅಂದ್ಲು. ಅವಳು ಮಾತು ಮುಗಿಸೋಕು ಮುಂಚೆನೆ ರುದ್ರ ಜೋರಾಗಿ, ಫಸ್ಟ್ ಆಫ್ ಆಲ್ ಹೃದಿಕಾ ನನ್ನವಳು, ನಮ್ದಲ್ಲ. ಸೆಕೆಂಡ್ ಥಿಂಗ್, ಮಿಸ್ ಆದಿರಾಳಿಂದಾಗಿ ಏನಾಗ್ಬೇಕಿತ್ತು ಅಥವಾ ಆಗ್ಬಾರ್ದಿತ್ತು ಅನ್ನೋದನ್ನ ಮರ್ತ್ಬಿಡಿ. ಮೊದಲು ಹೃದಿಕಾಳ ಕೇರ್ ಟೇಕರ್ ಯಾರು ಅಂತ ಹೇಳು.
ಅವಳ ಪ್ರಶ್ನೆಗೆ ನಿಶಾ ಶಾಕ್ ಆದ್ಲು. ಅವಳು ಸ್ವಲ್ಪ ಆತಂಕದಿಂದ "ಆ, ನಾನ್ ಹೃದಿಕಾನ ಕೇರ್ ಟೇಕರ್ ಮಿಸ್ಟರ್ ರಾಜವಂಶಿ. ಆದ್ರೆ ನೀವು ಇದ್ದಕ್ಕಿದ್ದಂತೆ ಯಾಕೆ ಈ ತರದ ಕ್ವಶನ್ ಕೇಳ್ತಿದ್ದೀರಾ?" ಅಂದ್ಲು. ರುದ್ರ ಈಗ ಹಾರ್ಶ್ ಆಗಿ, ಹಾಗಾದ್ರೆ ಹೃದಿಕಾನ ಯಾರು ನೋಡ್ಕೋಬೇಕಿತ್ತು? ಅವಳ ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕಿತ್ತು? ಅವಳು ಎಲ್ಲಿದ್ದಾಳೆ, ಅವಳು ಹೇಗಿದ್ದಾಳೆ, ಇದನ್ನೆಲ್ಲ ಯಾರಿಗ್ ಗೊತ್ತಿರ್ಬೇಕಿತ್ತು? ಅವಳು ತೊಂದ್ರೆಯಲ್ಲಿದ್ದಾಗ ಅವಳನ್ನ ಯಾರು ಸೇವ್ ಮಾಡ್ಬೇಕಾಯ್ತು? ಆ ದಿನ ಹೃದಿಕಾಳ ತಾಯಿ ಅಲ್ಲ ಅಂತ ನಿನಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ಹೃದಿಕಾಳ ಜವಾಬ್ದಾರಿ ಅವಳ ಮೇಲಿಲ್ಲ. ನೀನ್ ಅವಳ ತಾಯಿ ಅಲ್ಲ ಅಂಡ್ ಎಂದಿಗೂ ಆಗೋಕೆ ಸಾಧ್ಯ ಇಲ್ಲ. ಆದ್ರೆ ನೀನ್ ಖಂಡಿತವಾಗಿಯೂ ಅವಳ ಕೇರ್ ಟೇಕರ್. ಇಷ್ಟೆಲ್ಲ ಆದ್ರೂ ನೀನು ಹೃದಿಕಾ ಮೇಲೆ ಗಮನ ಕೊಡ್ಲಿಲ್ಲ ಅಂಡ್ ಅವಳನ್ನ ಸೇವ್ ಮಾಡೋಕೆ ಯಾವುದೇ ಎಫರ್ಟ್ ಆಗ್ಲಿಲ್ಲ ಅಲ್ವಾ? ನನ್ಗೋಸ್ಕರ ವೇಟ್ ಮಾಡೋಕೆ ನಾನು ನಿನಗೆ ದುಡ್ಡು ಕೊಡ್ತಿದ್ದೀನ ಅಂದ. ನಿಶಾ ಅವನ್ ಮಾತು ಕೇಳಿ ಸಂಪೂರ್ಣವಾಗಿ ಸ್ಟನ್ ಆದ್ಲು. ಅವಳು ಮುಖ ತಗ್ಸಿದ್ಲು. ರುದ್ರ ಲೈಟ್ ಆಗಿ ಸ್ಮೈಲ್ ಮಾಡಿ, ನಾನು ಏನ್ ಹೇಳ್ತೀನಿ ಅನ್ನೋದನ್ನ ತಲೆಗೆ ಹಾಕೋಬೇಡ. ನಾನು ಆಂಗ್ರಿ ಆದಾಗ ಹೀಗೆ ಮಾತಾಡ್ತೀನಿ. ಆಕ್ಚುಲಿ ನನ್ಗೆ ಆಕ್ಟಿಂಗ್ ಮಾಡೋ ಅಭ್ಯಾಸ ಇಲ್ಲ. ನಾನು ಹೇಗಿದ್ದೀನೋ ಹಾಗೆ ಇರ್ತೀನಿ. ಎನಿವೆ, ಈ ಮಾತುಗಳನ್ನೆಲ್ಲ ಮರ್ತು ಬಿಡು. ಇಲ್ಲಿ ಹೃದಿಕಾನ ತಗೊಂಡು ಹೋಗಿ ಅವಳಿಗೆ ಫೀಡ್ ಮಾಡು. ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ. ನಾನು 2 ಮಿನಿಟ್ಸ್ ಅಲ್ಲಿ ವಾಪಸ್ ಬರ್ತೀನಿ ಅಂದ. ಹೀಗೆ ಹೇಳ್ತಾ ಅವನು ಹೃದಿಕಾನ ನಿಶಾ ಕೈಗೆ ಕೊಟ್ಟ. ನಿಶಾ ತಕ್ಷಣ ಹೃದಿಕಾನ ಮಡ್ಲಲ್ಲಿ ಕೂರಿಸ್ಕೊಂಡು ಸೋಫಾ ಮೇಲೆ ಕೂತ್ಲು. ರುದ್ರ ಅಲ್ಲಿಂದ ಹೊರಟೋದ. ಸೊ ನಿಶಾ ಒಬ್ಬ ಸರ್ವೆಂಟ್ಗೆ ಹೃದಿಕಾಗೆ ತಾನು ಆಲ್ರೆಡಿ ಪ್ರಿಪೇರ್ ಮಾಡಿದ್ದ ಫುಡ್ನ ತರೋಕ್ ಹೇಳಿದ್ಲು. ಸರ್ವೆಂಟ್ ಸ್ವಲ್ಪ ಹೊತ್ತಲ್ಲೇ ಅದನ್ನ ತಂದ್ಕೊಟ್ಟ ಅಂಡ್ ನಿಶಾ ಹೃದಿಕಾಗೆ ತಿನ್ನಿಸೋಕೆ ಶುರು ಮಾಡಿದ್ಲು. ಅವಳ ಕಣ್ಗಳು ಹೃದಿಕಾ ಮೇಲೆನೆ ಫಿಕ್ಸ್ ಆಗಿತ್ತು. ಅವಳನ್ನ ನೋಡ್ತಾ ನಿಶಾ ಹೀಗಂದ್ಲು, ನಿನ್ನಿಂದಾಗಿ ನಾನ್ ಮಿಸ್ಟರ್ ರಾಜವಂಶಿ ಹತ್ರ ಬೈಸ್ಕೋಬೇಕಾಯ್ತು. ಅವ್ರ ಬೈಗ್ಳ ನನ್ಗೆ ಪ್ರಾಬ್ಲಮ್ ಅಲ್ಲ. ಈಗ ನನ್ ಗೋಲ್ ಅಚೀವ್ ಮಾಡಕ್ಕೆ ಸ್ವಲ್ಪ ಬೈಗ್ಳ ತಿನ್ನೋದು ಅಪ್ರಸ್ತುತ. ಆದ್ರೆ ನನ್ಗೆ ಪ್ರಾಬ್ಲಮ್ ಇರೋದೇನಂದ್ರೆ ನಾನು ನನ್ನ ಗೋಲ್ಗೆ ತುಂಬಾ ಹತ್ರದಲ್ಲಿದ್ದೆ. ಆದ್ರೂ ಅದನ್ನ ಅಚೀವ್ ಮಾಡೋಕ್ ಆಗ್ಲಿಲ್ಲ. ನೀನು ಆ ಫೈರ್ ಅಲ್ಲಿ ಸುಟ್ಟು ಬೂದಿ ಆಗ್ಬೇಕಿತ್ತು. ಆದ್ರೆ ಅದಾಗ್ಲಿಲ್ಲ. ಆದಿರಾ ಅವಳು ನನ್ನ ಹ್ಯಾಪಿನೆಸ್ನ ಹೇಗೆ ಸಹಿಸ್ಕೊಳ್ಳೋಕ್ ಸಾಧ್ಯ? ಅವಳು ನನ್ನ ಸಂತೋಷಕ್ಕೆ ಬೆಂಕಿ ಹಚ್ಚಿದ್ಲು. ಆದ್ರೆ ನಾನ್ ಹಿಂದೆ ಸರಿಯೋಳಲ್ಲ. ನೀನನ್ನ ಇವತ್ತಲ್ಲ ಅಂದ್ರೆ ನಾಳೆ ಖಂಡಿತ ಮುಗಿಸ್ತೀನಿ. ನೋಡು, ನಿನ್ ಲೈಫ್ನ ಕೊನೆ ಮಾಡೋದು ನಾನೇ. ಅವಳು ಮಾತಾಡ್ತಿದ್ದಾಗ ಅವಳ ಫೇಸಲ್ಲಿ ಒಂದು ಕ್ರೂಯಲ್ ಎಕ್ಸ್ಪ್ರೆಷನ್ ಇತ್ತು. ಅಷ್ಟರಲ್ಲಿ ರುದ್ರ ಗಾರ್ಡನ್ ಏರಿಯಾಗೆ ಬಂದು ವಿವಾನ್ ಜೊತೆ ಫೋನ್ ನಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ದ. ರುದಿಕಾಗೆ ಡ್ರೆಸ್ ಮತ್ತೆ ಬೇರೆ ಆಕ್ಸೆಸರೀಸ್ ತರಿಸೋದು ಸೇರಿದಂತೆ ನಾಳೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಅರೇಂಜ್ ಮಾಡು ಅಂತ ಅವನು ವಿವಾನ್ಗೆ ಹೇಳ್ತಿದ್ದ. ಇವತ್ತು ಅವರು ಶಾಪಿಂಗ್ಗೆ ಹೋಗಿದ್ರು. ಆದ್ರೆ ಆ ಫೈರ್ ಇನ್ಸಿಡೆಂಟ್ ಆದ್ಮೇಲೆ ರುದಿಕಾಗೆ ಏನು ಶಾಪಿಂಗ್ ಮಾಡೋಕೆ ಆಗ್ಲಿಲ್ಲ. ಈಗ ಅವನಿಗೆ ಮತ್ತೆ ಮಾಲ್ಗೆ ಹೋಗೋಕೆ ಅಷ್ಟು ಟೈಮ್ ಇರ್ಲಿಲ್ಲ. ಅದಕ್ಕೆ ಈ ಎಲ್ಲಾ ರೆಸ್ಪಾನ್ಸಿಬಿಲಿಟಿನ ವಿವಾನ್ಗೆ ಕೊಡ್ತಿದ್ದ. ರುದ್ರನ ಆರ್ಡರ್ಸ್ ಕೇಳಿ ವಿವಾನ್ ಸ್ಮೈಲ್ ಮಾಡ್ತಾ, ಎಸ್ ಸರ್, ನಾನು ಇವತ್ ನೈಟ್ ಒಳಗಡೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀನಿ. ನೀವು ಕೇಳಿದ ಎಲ್ಲ ಥಿಂಗ್ಸ್ನ ನಾನು ಅವೈಲೇಬಲ್ ಮಾಡ್ತೀನಿ ಅಂತ ಅಂದ. ಅವನು ಫೋನ್ ಕಟ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಆದ್ರೆ ರುದ್ರ ಸಡನ್ ಆಗಿ, ಇನ್ನೊಂದ್ ಕೆಲ್ಸ ಇದೆ ನೀನ್ ಮಾಡೋದು ಅಂದ. ವಿವಾನ್ ಶಾಕ್ ಆಗಿ ಕೇಳ್ದ, ಏನ್ ಸರ್? ಹೇಳಿ. ರುದ್ರ ಒಂದ್ ಸೆಕೆಂಡ್ ಥಿಂಕ್ ಮಾಡಿ, ಆ ಜಯದೇವ್ ಸಿಂಧೆ ಡಿಸೈನರ್ ಅಲ್ವಾ, ಅವ್ರ ಹತ್ರ ಹೋಗು. ನನ್ಗೆ ಆದಿರಾಳಿಗೆ ಒಂದು ಗೌನ್ ಬೇಕು. ಅಲ್ಲಿಗೆ ಹೋಗಿ ಅವ್ರ ಜೊತೆ ಮಾತಾಡು. ಮಿಕ್ಕಿರೋ ಡೀಟೇಲ್ಸ್ನ ನಾನ್ ನಿನ್ಗೆ ಮೆಸೇಜ್ ಮಾಡ್ತೀನಿ. ಅಂಡ್ ಇನ್ನೂ ಒಂದೆರಡು ವಿಷಯ ಇದೆ, ನಾನು ನಿನ್ಗೆ ಎಲ್ಲವನ್ನ ಮೆಸೇಜ್ ಕಳಿಸ್ತೀನಿ. ಆದ್ರೆ ಪ್ರತಿಯೊಂದು ಡೀಟೇಲ್ ಬಗ್ಗೆ ಸ್ಪೆಷಲ್ ಕೇರ್ ತಗೋ. ಎಲ್ಲವೂ ಪರ್ಫೆಕ್ಟ್ ಆಗಿರ್ಬೇಕು ಅಂದ. ವಿವಾನ್ ನಗ್ತಾ, ವರಿ ಮಾಡ್ಬೇಡಿ ಸರ್, ಯಾವುದೇ ಮಿಸ್ಟೇಕ್ ಕೂಡ ಆಗಿಲ್ಲ ಅಂದ. ಮತ್ತೆ ನನ್ ನೋಡಿ ನಗೋದ್ ನಿಲ್ಸು. ನೀನು ಫೋನ್ ಮಾಡ್ತಿದ್ಯಾ ಅಷ್ಟೇ, ಆದ್ರೆ ನಿನ್ ಫೇಸ್ ಅಲ್ಲಿ ಸ್ಮೈಲ್ ಇರೋದನ್ನ ನಾನು ಇಮ್ಯಾಜಿನ್ ಮಾಡಬಲ್ಲೆ. ಸುಮ್ನೆ ಅಲ್ಲಿ ತೋರ್ಸೋ ವ್ಯಕ್ತಿಗಳಿರ್ತಾರೆ, ಅವ್ರ ತರನೇ ನೀನು ಕೂಡ ಇದೆಯಾ, ಫೂಲಿಶ್ ಮ್ಯಾನ್ ಅಂತ ರುದ್ರ ಅಂದ. ಅವನು ಕಾಲ್ ಕಟ್ ಮಾಡ್ದ. ಆ ಕಡೆ ವಿವಾನ್ ಇನ್ನು ಜೋರಾಗಿ ನಗ್ತಿದ್ದ. ನಗ್ತಾ, ಹಾಗಾದ್ರೆ ನೀವು ಫೈನಲಿ ಮತ್ತೆ ಪ್ರೀತಿಯಲ್ಲಿ ಬಿದ್ದಿದ್ದೀರಾ ಸರ್. ಥ್ಯಾಂಕ್ ಗಾಡ್. ಇಶಾ ಮೇಡಮ್ ಹೋದ್ಮೇಲೆ ನೀವು ಮತ್ತೆ ಲವ್ ಅಲ್ಲಿ ಬೀಳ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಆದ್ರೆ ನಿಮ್ಗೋಸ್ಕರ ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ ಅಂತ ಹೇಳಿದಾಗ ಅವನ ಮುಖದಲ್ಲಿ ರಿಯಲ್ ಸ್ಮೈಲ್ ಕಾಣಿಸ್ತು. ಅಷ್ಟರಲ್ಲಿ ರುದ್ರ ಒಳಗಡೆ ಬಂದ. ನಿಶಾ ಆಲ್ರೆಡಿ ರುದಿಕಾಗೆ ಫೀಡ್ ಮಾಡಿದ್ಲು. ರಾತ್ರಿ ಆಗಿದ್ರಿಂದ ಅದು ಡಿನ್ನರ್ ಟೈಮ್ ಆಗಿತ್ತು. ರುದಿಕಾನ ಪ್ರೀತಿಯಿಂದ ಮಲಗಿಸಿ ನಿಶಾ ರುದ್ರನ್ ಹತ್ರ ಬಂದು, ನಾವು ಡಿನ್ನರ್ಗೆ ಹೋಗೋಣವಾ
ಊಟ ರೆಡಿ ಆಗಿದೆ ಅಂಡ್ ಉಳ್ದವರೆಲ್ಲ ಬರ್ತಿದ್ದಾರೆ ಅಂದ್ಲು. ರುದ್ರ ಲಾಂಗ್ ಬ್ರೇಕ್ ತಗೊಂಡು, ನೀನ್ ಊಟ ಮಾಡು, ನನ್ಗಿವಾಗ ಹಸ್ವಿಲ್ಲ, ರುಚಿಕಾ ನಿದ್ರೆ ಹೋದ್ಲಾ ಅಂತ ಕೇಳ್ದ. ನಿಶಾ ತಲೆ ಅಲ್ಲಾಡ್ಸಿ, ಇಲ್ಲ, ಇವಾಗ ಬೇಡ, ಆದ್ರೆ ನೀವ್ ಯಾಕೆ ಡಿನ್ನರ್ ಮಾಡಬಾರ್ದು, ಅಂದ್ರೆ ನಿನ್ಗೆ ರಿಯಲಿ ಹಸ್ವಿಲ್ವಾ ಅಂತ ಕೇಳಿದ್ಲು. ರುದ್ರ ಅವಳನ್ನ ಇಂಟೆನ್ಸ್ ಆಗಿ ನೋಡಿ, ಹೋಗಿ ಸ್ಕ್ಯಾನರ್ ತಗೊಂಡು ನನ್ನ ಸ್ಟೊಮಕ್ ಸ್ಕ್ಯಾನ್ ಮಾಡಿ ನನ್ಗೆ ಹಸ್ವಾಗಿದ್ಯಾ ಇಲ್ವಾ ಅಂತ ನೋಡು. ನನ್ನ ಹೊಟ್ಟೆಲಿರೋ ಹುಳಗಳಿಗೆ ಊಟ ಬೇಡ, ವೈನ್ ಬೇಕಂತ ಕಿರ್ಸ್ತಿದೆ. ನಿನಗ್ ಬೇಕಾದ್ರೆ ನಾನು ಕುಡಿಯೋಕ್ ಹೋಗ್ಲಾ, ಅಥವಾ ನೀನ್ ಇವತ್ತು ಇಲ್ಲೇ ಪಾರ್ಟಿ ಮಾಡ್ತೀಯಾ ಅಂದ. ನಿಶಾ ಶಾಕ್ ಆಗಿ ಅವನನ್ನ ನೋಡಿದ್ಲು. ಮತ್ತೊಂದ್ ಕಡೆ ತಾನ್ ಯಾಕೆ ಹೀಗ್ ಮಾತಾಡ್ತಿದ್ದೀನಿ ಅಂತ ರುದ್ರನೇ ಕನ್ಫ್ಯೂಸ್ ಆಗಿದ್ದ. ಅವನೇನಾದ್ರೂ ಆದಿರ ಉಳಿಸಿದನ್ನ ತಿಂದಿದ್ನ? ಅವಳು ಫಾಸ್ಟ್ ಆಗಿ, ಸಾರಿ ಸರ್, ನೀವ್ ಹೋಗ್ಬಹುದು ಅಂದ್ಲು. ರುದ್ರ ಅಲ್ಲಿಂದ ಹೊರಡೋಕೆ ಶುರು ಮಾಡ್ದ. ಆದ್ರೆ ಅಷ್ಟರಲ್ಲಿ ಅಲ್ಲೇ ಬಂದ ಅನಿಕಾನ ನೋಡಿ ನಿಲ್ಸಿ, ರುದಿಕಾನ ಸ್ವಲ್ಪ ಹೊತ್ತು ನಿನ್ ರೂಮ್ಗೆ ಕರ್ಕೊಂಡು ಹೋಗು, ಆದಿರ ರೆಸ್ಟ್ ತಗೊಳ್ತಿದ್ದಾಳೆ ಅಂತ ಹೇಳ್ದ. ಅನಿಕಾ ಅವನ್ ಕಡೆಗೆ ಒಂದು ಸ್ಲಾಂಟೆಡ್ ಲುಕ್ ಕೊಟ್ಲು. ರುದ್ರ ಅವಳನ್ನ ನೋಡಿ, ತುಂಬಾ ಯೋಚನೆ ಮಾಡೋಕ್ ಹೋಗ್ಬೇಡ, ನಾನ್ ಹೇಳೋದನ್ನ ಮಾಡು ಅಂದ. ಹೇಳ್ತಾ ಅವನು ಹೊರಗಡೆ ಹೋದ. ಗಾರ್ಡನ್ ಏರಿಯಾದಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಒಂದು ಸ್ಮಾಲ್ ಬಾರ್ ಇತ್ತು. ಅಲ್ಲಿ ರುದ್ರ ಕೂತು ಡ್ರಿಂಕ್ ಮಾಡ್ತಿದ್ದ. ಆ ನೈಟ್ ಹೃದಿಕಾನ ತಾನೇ ನೋಡ್ಕೋಬೇಕಂತ ಅವನಿಗೆ ಗೊತ್ತು. ಸೊ ಅವನು ಡ್ರಿಂಕಿಂಗ್ ನ ಲಿಮಿಟ್ ಮಾಡ್ಕೊಂಡಿದ್ದ. ಸುಮಾರು 1.5 ಗಂಟೆ ಆದ್ಮೇಲೆ ಅವನ್ ಮತ್ತೆ ಒಳಗಡೆ ಬಂದು ನೇರವಾಗಿ ಅನಿಕಾಳ ರೂಮ್ಗೆ ಹೋದ. ಆದ್ರೆ ಅವನಿಗೆ ಒಂದು ಸರ್ಪ್ರೈಸ್. ಅನಿಕಾ ಮತ್ತು ಹೃದಿಕಾ ಇಬ್ರು ಚೆನ್ನಾಗಿ ನಿದ್ರೆ ಮಾಡ್ತಿದ್ರು. ಹೃದಿಕಾ ಕೆಳಗಡೆ ಬೀಳ್ಬಾರ್ದು ಅಂತ ಅನಿಕಾ ಅವಳ ಸುತ್ತಲೂ ಫಿಲೋ ಸೀಟ್ ಕೂಡ ಇಟ್ಟಿದ್ಲು. ರುದ್ರ ಲೈಟ್ ಆಗಿ ಸ್ಮೈಲ್ ಮಾಡಿ ಆಚೆ ಬಂದ. ಅಲ್ಲೊಬ್ಬ ಸರ್ವೆಂಟ್ ಅವನಿಗೆ ಡಿನ್ನರ್ ಸರ್ವ್ ಮಾಡೋಕೆ ರೆಡಿಯಾಗಿ ನಿಂತಿದ್ದ. ರುದ್ರ ಆ ಸರ್ವೆಂಟ್ ಕಡೆ ನೋಡಿ, ಒಂದ್ ಕೆಲ್ಸ ಮಾಡು, ನನ್ನ ಅಂಡ್ ಮಿಸ್ ಆದಿರ ಡಿನ್ನರ್ನ ನನ್ ರೂಮ್ಗೆ ತಗೊಂಡ್ ಬಾ ಅಂತ ಹೇಳ್ದ. ಸರ್ವೆಂಟ್ ತಲೆ ಅಲ್ಲಾಡ್ಸಿ ರುದ್ರ ತನ್ನ ರೂಮ್ಗೆ ರಿಟರ್ನ್ ಹೋದ. ಅವನ್ ರೂಮ್ ಒಳಗೆ ಎಂಟರ್ ಆದ ತಕ್ಷಣ ಅವನ್ ಕಣ್ಗಳು ಪೀಸ್ಫುಲ್ ಆಗಿ ನಿದ್ದೆ ಮಾಡ್ತಿದ್ದ ಆದಿರ ಮೇಲೆ ಬಿತ್ತು.